ವೈ ಕೇಮ್ ಟು ದಿಸ್ ಫೀಲ್ಡ್ ಅಂತ ಹೇಳಿ. ಆಮೇಲೆ ನಮ್ಮ ವಿರಾಜಪೇಟೆ MLA ಇದಾರಲ್ಲ ಪೊನ್ನಣ್ಣ ಅವರು ಒಳ್ಳೆ ಲಾಯರ್. ಓಕೆ. ತುಂಬಾ ಪ್ರಶ್ನೆ ಏನಾಗ್ತಿದೆ ಅಂದ್ರೆ ನಿಜವಾಗ್ಲೂ ಅಲ್ಲ, ಸೂರ್ಯ ಅದನ್ನ ಪ್ರೊನೌನ್ಸ್ ಮಾಡಿದಾರೆ ಅಷ್ಟೇನೆ. ವಾಸ್ತವದಲ್ಲಿ ಒಳ್ಳೆ ಮನುಷ್ಯ ಇದ್ರು, ರಾಜಕಾರಣಕ್ಕೆ ಯಾಕೋ ಬರಬಾರ್ದಾಗಿತ್ತು ಅನ್ನೋ ತರ ಆಗ್ಬಿಟ್ಟಿದೆ. ಇರ್ಬೇಕಾಗಿರೋದು ಆರಂಭದಲ್ಲೇ ಬರ್ಬೇಕಾಗಿತ್ತು. ರಾಜಕಾರಣ ಆಕ್ಚುಲಿ ವಿದ್ಯಾವಂತರುಗಳು ಬರ್ಬೇಕು ಇವತ್ತು. ಯಾಕೆ ಇವತ್ತು ಎಷ್ಟೋ ಜನ ವಿದ್ಯಾವಂತರು ಬರ್ದೇ ಇರೋದಕ್ಕೆ ಈ ದೇಶ ಈ ಪರಿಸ್ಥಿತಿಗೆ ಬಂದಿರೋದು. ಇವತ್ತು ನಮ್ಮ ದೇಶ ಯಾಕೆ ಈ ಪರಿಸ್ಥಿತಿಗಾಗಿದೆ ಅಂದ್ರೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಅವರೆಲ್ಲ ದೇಶ ಆಳ್ತಾ ಇರೋದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇನ್ನು ಮುಂದೆ ಆದ್ರೂ ವಿದ್ಯಾವಂತರುಗಳು ಇವತ್ತು ಎಲ್ಲ ಅಂತಾರೆ, ಪೇರೆಂಟ್ಸ್ಗಳು ನನ್ನ ಮಗನ್ ಡಾಕ್ಟರ್ ಮಾಡ್ತೀನಿ ಇಂಜಿನಿಯರ್ ಮಾಡ್ತೀನಿ ಅಂತಾರೆ ಹೊರತು ರಾಜಕಾರಣಿ ಮಾಡ್ತೀನಿ ಅಂತ ಒಬ್ಬರಾರು ಹೇಳ್ತಾರ? ಇಲ್ಲ, ಅದನ್ನ ಹೇಳೋದು ಬರೀ ರಾಜಕೀಯದವ್ರು ಮಾತ್ರ. ಹೌದು. ಯಾಕಂದ್ರೆ ಅವ್ರ ಮಕ್ಕಳನ್ನ ಅವ್ರು ರಾಜಕೀಯದಕ್ಕೆ ತರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಅಲ್ಲಿ ಎಷ್ಟು ಅವ್ರ ಸವಲತ್ತನ್ನ ಅನುಭವಿಸ್ತಾರೆ, ಪವರ್ದು ಎಷ್ಟು ಮಜಾ ತಗೋತಾರೆ ಅನ್ನೋದು ಅವ್ರಿಗೆ ಗೊತ್ತು, ಅವ್ರು ಎಷ್ಟು ಹಣ ಮಾಡ್ತಾರೆ ಅನ್ನೋದು. ಬಟ್ ಇವತ್ತು ದೇಶ ಯಾಕೆ ಹಾಳಾಗ್ತಾ ಇದೆ, ಶಿಕ್ಷಣ ಯಾಕೆ ಹಿಂದುಳಿದಿದೆ, ಆರೋಗ್ಯ ಯಾಕೆ ಹಿಂದುಳಿದಿದೆ, ಇವೆಲ್ಲ ನೋಡಿದಾಗ ನಮ್ನ ಆಳ್ತಾ ಇರೋರು ಬಂದು ಅವ್ರಿಗೆ ಶಿಕ್ಷಣದ ಕೊರತೆ ಇದೆ. ಅದನ್ನ ನಾವು ಫಸ್ಟ್ ಪ್ರತಿಪಾದಿಸ್ಬೇಕು. ಶಿಕ್ಷಿತರು ಬಂದ್ರೆ ದೇಶ ಉದ್ಧಾರ ಆಗುತ್ತೆ. ಈಗ ನೀವು ಕೇಜ್ರಿವಾಲ್ ನೋಡಿದ್ರೆ ದೆಹಲಿಲಿ ಶಿಕ್ಷಿತರು ಬಂದ್ರು, ಇವಾಗ 75 ವರ್ಷದಿಂದ ಆಳಿದ್ರು ದೆಹಲಿನ. ಇವತ್ತು ಹೆಂಗ್ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ಬಿಡ್ತು, ಶಿಕ್ಷಣ ಹೆಂಗ್ ಕ್ರಾಂತಿ ಆಯ್ತು, ಆರೋಗ್ಯ ಹೆಂಗ್ ಕ್ರಾಂತಿ ಆಯ್ತು. ಬಿಕಾಸ್ ಯಾರು ನುರಿತರು ಇರ್ತಾರೆ ಇವತ್ತು ಅವರು IT ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದದಕ್ಕೆ ಬಂದು ಇವತ್ತು ಇನ್ಕಮ್ ಟ್ಯಾಕ್ಸ್ ಇವತ್ತು ಸರ್ಪ್ಲಸ್ ಬಜೆಟ್ ಕೊಡ್ತಾ ಇದ್ದಾರೆ ಲಾಸ್ಟ್ 10 years. ಅದನ್ನ ಬೇರೆ ಯಾರು ಯಾಕೆ ಕೊಡಕ್ಕಾಗಿರ್ಲಿಲ್ಲ? ದಿಸ್ ಇಸ್ ದ ಫ್ಯಾಕ್ಟ್. ವಿದ್ಯಾವಂತರು ಬರೋದ್ರಿಂದ ಸಮಾಜ ಪರಿವರ್ತನೆ ಆಗುತ್ತೆ, ರಾಜಕೀಯದಲ್ಲೂ ಪರಿವರ್ತನೆ. ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು ಮಾತು ಹೇಳಿದ್ರು ದಿನೇಶ್, ಏನಂತ ಹೇಳಿದ್ರೆ ಇಬ್ರು ಮೂರ್ಖರು ಸೇರ್ಕೊಂಡು ಒಬ್ಬ ಬಲಿಷ್ಠನನ್ನ ಸೋಲಿಸೋದೇ ರಾಜಕಾರಣ ಅಂತ. ಸೇರಿ ಬಲಿಷ್ಠನನ್ನ ಒಳ್ಳೆಯವರನ್ನ ಸೋಲಿಸೋದೇ ರಾಜಕಾರಣ. ಇವತ್ತು ಏನಿದೆ ಅಂದ್ರೆ ರಾಜಕೀಯಕ್ಕೆ ವ್ಯವಸ್ಥೆಗೆ ಬಂದಾಗ ಈ ಬುದ್ಧಿವಂತರು ಒಂದಾಗಲ್ಲ, ಅವ್ರಿಗೆ ಈಗೋ ಕ್ಲಾಶಸ್ ಆಗತ್ತೆ. ಬುದ್ಧಿವಂತರು ಒಂದಾಗದೆ ಇರೋದಕ್ಕೆ ಈ ದೇಶ ಪರಿಸ್ಥಿತಿ. ಬುದ್ಧಿವಂತರು ಏನಂತಾರೆ, ನಾನೇ ದೊಡ್ಡವನು ಅಂತ ಎಲ್ಲ ಡಿವೈಡ್ ಆಗಿ ಹೋಗ್ತಾರೆ. ದೇಶದಲ್ಲಿ ಏನಾರ ಮೂರ್ಖರು ಬೇಗ ಒಂದಾಯ್ತಾರೆ. ಮೂರ್ಖರಾಗ್ಬೋದು, ಕಳ್ಳರಾಗ್ಬೋದು, ಇವರೆಲ್ಲ ಬೇಗ ಒಂದಾಗ್ತಾರೆ. ಅವರ ಯೂನಿಟಿ ಜಾಸ್ತಿ ಇದೆ. ಅದರಿಂದ ಈ ಬಿಜೆಪಿ ವಿಚಾರಕ್ಕೆ ಬಂದ್ರೆ ಇವತ್ತು ರಾಜ್ಯದಲ್ಲಿ ನಡೀತಾ ಇರೋ ಬಿಜೆಪಿ ವರ್ಧಮಾನಗಳು ನೋಡಿದಾಗ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇವ್ರ ಏನು ಫೇಕ್ ಹಿಂದುತ್ವ ಇತ್ತಲ್ಲ ಬಿಜೆಪಿದು, ಅದು ಕೇವಲ ಮಧ್ಯಪ್ರದೇಶ, ಉತ್ತರ ಎಲ್ಲಿ ಈ ರಾಜಸ್ಥಾನ ಅಲ್ಲಿಗಷ್ಟೇ ಸೀಮಿತ. ಯಾಕಂದ್ರೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನೋಡಿದ್ರು ಇವರು ಏನು ಹಿಂದುತ್ವ ಏನು ಏನು ಎಲ್ಲ ನಾವೇ ಹಿಂದೂ ಹುಲಿಗಳು, ಬೇರೆ ಜನಾಂಗನೇ ಬೇಡ. ಅಲ್ಲ, ಬಿಜೆಪಿ ಗೆದ್ರಲ್ಲ ಅಲ್ಲಿ. ಅಲ್ಲ, ಅಲ್ಲಿಗೆ ವರ್ಕೌಟ್ ಆಗುತ್ತೆ. ಚೆಕ್ ಪೋಸ್ಟ್ ದಾಟಲ್ಲ, ಅಲ್ಲಿಂದ ಚೆಕ್ ಪೋಸ್ಟ್ ದಾಟಲ್ಲ. ಇಲ್ಲಿಗೆ ವರ್ಕೌಟ್ ಆಗಲ್ಲ. ಈಗ ಇಲ್ಲಿ ಹಿಂದೂ ಹುಲಿಗಳು ಫೈರ್ ಬ್ರ್ಯಾಂಡ್ ಯಾರು, ಅದೇ ಫೈರ್ ಬ್ರ್ಯಾಂಡ್ ಯಾರು, ಈಗ ಯತ್ನಾಳ್ ಅವ್ರಾಗಿರ್ಬೋದು, ಪ್ರತಾಪ್ ಸಿಂಹ ಅವ್ರಾಗಿರ್ಬೋದು, ಈಗ ಅನಂತ್ ಕುಮಾರ್ ಹೆಗಡೆ ಅವ್ರಾಗಿರ್ಬೋದು, ಇವರೆಲ್ಲ ಏನು ತಗೊಳ್ಳಿ, ಇವರೆಲ್ಲ ಲಿಸ್ಟ್. ಇವನ್ ಈಶ್ವರಪ್ಪನವರು ತಗೊಳ್ಳಿ, ಮುಸ್ಲಿಮ್ಸ್ ಓಟೇ ಬೇಡ ಅಂತ ಹೇಳೋರು. ಇವ್ರೆಲ್ಲರೂ ಹಿಂಗ್ ಹೇಳಿದ್ದಕ್ಕೆ ನಮ್ಗೆ ಬಿಜೆಪಿ ಇಲ್ಲಿ ಹೀನಾಯ ಸೋಲಾಗಿದೆ ರಾಜ್ಯದಲ್ಲಿ, ವಿಧಾನಸಭೆಯಲ್ಲಿ. ಈಗ ಮತ್ತೆ ಲೋಕಸಭೆಯಲ್ಲಿ ನಾವು ಈ ಲ್ಯಾಬ್ ಬಂದ್ ಮಾಡ್ಬಿಡಿ, ಈ ಲ್ಯಾಬ್ ಬಂದ್ ಆಗ್ಬೇಕು. ಈ ಲ್ಯಾಬ್ ಈಗ ಇನ್ಕ್ಲೂಡಿಂಗ್ ರಮೇಶ್ ಬಿದುರಿ ಡೆಲ್ಲಿಯಿಂದಲೂ ಅವ್ರು ಕ್ಲೋಸ್ ಮಾಡ್ಕೊಂಡು ಬರ್ತಾವ್ರೆ. ಯಾಕಂದ್ರೆ ಅವ್ರಿಗೂ ಈಗ ಮನ ಪರಿವರ್ತನೆ ಆಗಿದೆ. ಯಾಕೆ ಅಂದ್ರೆ ಇಂಡಿಯಾ ಮೈತ್ರಿ ಒಕ್ಕೂಟ ಆದ್ಮೇಲೆ ಇವ್ರಿಗೂ ಮುಸ್ಲಿಮ್ಸ್ ಓಟ್ ಬೇಕಾಗಿದೆ ಇವತ್ತು. ಅದಕ್ಕೋಸ್ಕರ ಹಿಂದೂ ಫೈರ್ ಬ್ರ್ಯಾಂಡ್ ಗಳಿಗೆಲ್ಲ ನೀರ್ ಹಾಕ್ಬಿಟ್ಟಿದ್ದಾರೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.